ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಗೈಸ್, ನಿಮ್ಗೆ ಗೊತ್ತಿರುವಂಗೆ RRB ಅವರು ಸ್ವಲ್ಪ ದಿನದ ಮುಂಚೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಅದರಲ್ಲಿ ಸಿಟಿ ಎಕ್ಸಾಮ್ ಇನ್ಫಾರ್ಮೇಷನ್ ಅಂತ ಒಂದು ಬಿಟ್ಟಿದ್ರು. ಅದು ಯಾರ್ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ಯಾರು ಡೌನ್ಲೋಡ್ ಮಾಡ್ಬೋದು, ಅದರಿಂದ ಏನೇನು ನ್ಯೂಸು ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಗೈಸ್, ನೀವಿಲ್ಲಿ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಇಬ್ಬರಿಗೂ ಈ ಸಿಟಿ ಇನ್ಫಾರ್ಮೇಷನ್ ರಿಲೀಸ್ ಮಾಡಿದ್ದಾರೆ. ಇದರಿಂದ ಏನು ಯೂಸ್ ಅಂತಂದರೆ, ಇದು ಅನ್ವಯಿಸೋದು ಬರೀ SC ST ಕ್ಯಾಂಡಿಡೇಟ್ಸ್ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನೀವು ಮೈಸೂರಿನವರಾಗಿರ್ತೀರ, ನೀವು ಎಕ್ಸಾಮ್ ಸೆಂಟರ್ನ ಬೆಂಗಳೂರಲ್ಲಿ ಕೊಟ್ಟಿರ್ತೀರ. ಆವಾಗ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹೇಗೆ ಅಂತಂದರೆ, ನಿಮಗೆ ಫ್ರೀ ಟ್ರೈನ್ ಪಾಸ್ ಸಿಗುತ್ತೆ. ಈಗ ನಿಮಗೆ ಈ ಫ್ರೀ ಟ್ರೈನ್ ಪಾಸ್ ಸಿಗಬೇಕು ಅಂತಂದರೆ ಏನು ಮಾಡಿರಬೇಕು ಮುಂಚೆ ಅಂತಂದರೆ, ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ SC ST ಸ್ಟೂಡೆಂಟ್ಸ್ಗೆ ಅಲ್ಲಿ ಅಪ್ಲಿಕೇಶನ್ ಕೇಳುತ್ತೆ, ನಿಮಗೆ ಫ್ರೀ ಟ್ರೈನ್ ಪಾಸ್ ಬೇಕಂತ ಕೇಳುತ್ತೆ. ಆವಾಗ ನೀವು ಎಸ್ ಅಂತ ಕೊಟ್ಟು ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಫ್ರೀ ಟ್ರೈನ್ ಪಾಸ್ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಸಿಗೋಲ್ಲ. ಈಗ ನೀವು ಏನೇನು ತಗೋಬೇಕು ಫ್ರೀ ಟ್ರೈನ್ ಪಾಸಲ್ಲಿ ನೋಡೋದಾದರೆ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಏನಂತಂದರೆ, ನಿಮಗೆ ಫ್ರೀ ಟ್ರೈನ್ ಪಾಸ್ ಅಂದರೆ ಹೋದಾಗ ನೀವೇನು ತಗೋಬೇಕು ಅಂತಂದರೆ, ನಿಮ್ಮದು SC ST ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕು, ನಿಮ್ಮದು ಆಮೇಲೆ ವ್ಯಾಲಿಡ್ ID ಪ್ರೂಫ್ ತಗೋಬೇಕು. ಅದಾದಮೇಲೆ ನೀವು ಇನ್ನೊಂದೇನು ನೋಡ್ತೀರಾ ಅಂತಂದರೆ, ಇಫ್ ದ ಕ್ಯಾಂಡಿಡೇಟ್ ಟ್ರಾವೆಲ್ಸ್ ವಿತಿನ್ ದ ಸ್ಟೇಟ್ 7 days ಕೊಡ್ತಾರೆ. ಇಫ್ ದ ಕ್ಯಾಂಡಿಡೇಟ್ ಟ್ರಾವೆಲ್ಸ್ ಬಿಯಾಂಡ್ ದ ಸ್ಟೇಟ್ಸ್, ಬೇರೆ ಸ್ಟೇಟಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ನಿಮಗೆ 10 days ಕೊಡ್ತಾರೆ. ಅಂದರೆ ಟ್ರಾವೆಲ್ ಮಾಡಲಿಕ್ಕೆ 10 days ಕೊಡ್ತಾರೆ. ಆಮೇಲೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟಿಕೆಟ್ ಕಲೆಕ್ಟರ್ ನಿಮ್ಮ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ಪಲ್ಲಿ ಸೈನ್ ಮಾಡ್ತಾರೆ. ಅದು ಔಟ್ವರ್ಡ್ಸ್ ಜರ್ನಿ ಆ್ಯಂಡ್ ರಿಟರ್ನ್ ಜರ್ನಿ ಬೋತಲ್ಲೂ ಸೈನ್ ಮತ್ತು ಡೇಟ್ ಹಾಕ್ತಾರೆ. ನಿಮಗೆ ಯಾವ ಬೋಗಿ ಸಿಗುತ್ತೆ ಅಂತ ನೋಡೋದಾದರೆ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.